ಇನ್ನು ರಾಜ್ಯದಲ್ಲಿನ ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಬಗ್ಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬೀದರ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೈ ಇದೆ, ಆದರೆ ಕಮಾಂಡ್ ಇಲ್ಲ. ಖರ್ಗೆ ಅವರು ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ನೀವೇ ನೋಡಿದ್ರೆ ಇಲ್ಲಿನ ಸಮಸ್ಯೆಯನ್ನ ನೀವೇ ಬಗೆಹರಿಸಿಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಿನ್ನೆ ಈ ರೀತಿ ಹೇಳಿದ್ರು. ಆದ್ರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಕಮಾಂಡ್ ಆಗಿ ಉಳಿದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಎರಡು ಭಾಗ ಆಗಿದೆ. ಅದರ ದುರ್ಲಾಭವನ್ನ ಇಷ್ಟು ದಿನ ಹೈಕಮಾಂಡ್ ಪಡೆದುಕೊಂಡಿದೆ. ಈಗ ಮೈ ಮೇಲೆ ಬಂದ ಮೇಲೆ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದೆ. ಇದೆಲ್ಲದರ ಪರಿಣಾಮ ರಾಜ್ಯದ ರೈತರು ಹಾಗೂ ಜನರು ಸಂಕಷ್ಟದಲ್ಲಿದ್ದಾರೆ. ಯಾವ ಸಮಸ್ಯೆಗೆ ಸ್ಪಂದನೆ ಸಿಗದೆ ಎಲ್ಲ ವರ್ಗದವರು ನೊಂದಿದ್ದಾರೆ. ಸರ್ಕಾರ ಅವೆಲ್ಲದಕ್ಕೂ ಕೂಡ ತಾತ್ಕಾಲಿಕವಾಗಿ ತೆಪ್ಪೆ ಹಚ್ಚುವ ಕೆಲಸ ಮಾಡ್ತಾ ಇದೆ. ದಿನದಲ್ಲಿ 20 ತಾಸು ಕುರ್ಚಿಗಾಗಿಯೇ ಹೋರಾಟ ಮಾಡ್ತಿದ್ದಾರೆ. ಬೀದರ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ನನ್ನ ಪ್ರಕಾರ ಈಗ ಹೈಕಮಾಂಡಲ್ಲಿ ಬರೀ ಹೈ ಇದೆ, ಕಮಾಂಡ್ ಇಲ್ಲ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಒಂದು ತಿಂಗಳಿಂದ ಏನು ಹೇಳಿದರು, ಎಲ್ಲ ವಿಚಾರ ನಾವು ಹೈಕಮಾಂಡಲ್ಲಿ ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಅವತ್ತು ಹೇಳಿದರು. ನಿನ್ನೆ ಗುಲ್ಬರ್ಗದಲ್ಲಿ ಏನು ಹೇಳಿದ್ದಾರೆ, ಇಲ್ಲಿಲ್ಲ, ಈ ಸಮಸ್ಯೆ ಇಲ್ಲಿದೆ, ನೀವೇ ಬಗೆಹರಿಸ್ಕೋಬೇಕು, ನಮ್ಮದೇನು ಸೃಷ್ಟಿ ಮಾಡ್ತಾ ಇಲ್ಲ, ಇಲ್ಲೇ ಬಗೆಹರಿಸ್ತೀವಿ ಅಂತ. ಅಂದರೆ ಹೈಕಮಾಂಡಾಗಿ ಉಳಿದಿಲ್ಲ. ಮತ್ತು ಅಲ್ಟಿಮೇಟ್ಲಿ ಹೈಕಮಾಂಡ್ ಅಂತಂದರೆ ಅವತ್ತೇ ಖರ್ಗೆಯವರು ಹೇಳಿದರು, ಇಲ್ಲ ಇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗೆಹರಿಸ್ತಾರೆ ಅಂತ. ಈ ಥರ ಹೈಕಮಾಂಡಲ್ಲಿ ಎರಡು ಭಾಗ ಆಗಿದೆ. ಹೈಕಮಾಂಡ್ ಇದರ ದುರ್ಲಾಭವನ್ನು ಇಷ್ಟು ದಿವಸ ತೊಗೊಂಡಿದೆ. ಈಗ ಮೈ ಮೇಲೆ ಬಂದ ಮೇಲೆ ಅದರ ಜವಾಬ್ದಾರಿ ನುಣಿಸ್ಕೊಳ್ತಾ ಇದೆ. ಆದರೆ ಇದರೆಲ್ಲ ಒಟ್ಟು ಪರಿಣಾಮ ರಾಜ್ಯದ ಅಭಿವೃದ್ಧಿ ಮೇಲೆ, ರಾಜ್ಯದ ಜನರ ಸಂಕಷ್ಟವನ್ನು ನಿವಾರಣೆ ಮಾಡ್ತಿಲ್ಲ. ರೈತರ ಸಂಕಷ್ಟದಲ್ಲಿದ್ದಾರೆ. ಬೆಳೆ ಪರಿಹಾರ ಸರಿಯಾಗಿ ಸಿಗಲಿಲ್ಲ, ಕಬ್ಬಿಂದು ಸರಿಯಾಗಿ ಸಿಗಲಿಲ್ಲ, ಮೆಕ್ಕೆಜೋಳ ಖರೀದಿ ಮಾಡಿಲ್ಲ. ಹಲವಾರು ಸಮಸ್ಯೆಗಳಲ್ಲಿ ಇವತ್ತು ಯಾವುದಕ್ಕೂ ಕೂಡ ಸ್ಪಂದನೆ ಇಲ್ಲ. ಎಲ್ಲ ವರ್ಗದ ಜನ ಇವತ್ತು ನೊಂದಿದ್ದಾರೆ. ಇವನ್ ನೌಕರದಾರರು ಕೂಡ ಭಾಳಷ್ಟು ನೊಂದಿದ್ದಾರೆ. ಆದರೆ ಇದಕ್ಕೆ ಯಾವುದೂ ಕೂಡ ಸ್ಪಂದನೆ ಇಲ್ಲ. ಎಲ್ಲ ತೇಪೆ ಹಚ್ಚೋ ಕೆಲಸವನ್ನು, ತಾತ್ಕಾಲಿಕ ತೇಪೆ ಹಚ್ಚೋ ಕೆಲಸವನ್ನು ಸರ್ಕಾರ ಮಾಡ್ತಿದ್ದ ಹೊರತಾಗಿ ಯಾವ ಕೆಲಸ ಮಾಡ್ತಿಲ್ಲ. ಅವ್ರಿಗೆ 24 ತಾಸಲ್ಲಿ 20 ತಾಸು ಬರೀ ಕುರ್ಚಿ ಅವರು ಉಳಿಸ್ಕೊಳ್ಳೋದಕ್ಕೆ, ಒಬ್ರು ಕಸ್ಕೊಳ್ಳೋಕ್ಕೆ.